ಸಿನಿಮಾದ ಪ್ರೊಡಕ್ಷನ್ ಟೈಮ್ ಅಲ್ಲೇ ಈ ಸಿನಿಮಾನ 2 ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರ. ಕನ್ನಡದಲ್ಲಿ ಪೊಲೀಸ್ ಮತ್ತು ದಾದಾ ಆದ್ರ ಹಿಂದಿಯಲ್ಲಿ ಇನ್ಸ್ಪೆಕ್ಟರ್ ಧನುಷ್ ಅಂತ ಟೈಟಲ್ ಫಿಕ್ಸ್ ಮಾಡ್ತಾರ. ಆವಾಗ ವಿಷ್ಣುವರ್ಧನ್ ಅವರು ಹಿಂದಿಯಲ್ಲಿ ಆಕ್ಟ್ ಮಾಡ್ತಾರಂತ ದೊಡ್ಡ ಸುದ್ದಿ ಆಗಿತ್ತು. ಪ್ರೇಕ್ಷಕರು ಈ ಸಿನಿಮಾದ ಅಪ್ಡೇಟ್ ಗೋಸ್ಕರ ಕಾದಿರೋ ದಿನಗಳು ಇದೆ. ಆ ವರ್ಷ ಕೊನೆಯಲ್ಲಿ ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಪೊಲೀಸ್ ಮತ್ತು ದಾದಾ ಅನ್ನೋ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿ 3 ವಾರ ನಂತರ ಅಂದ್ರೆ 20th ಡಿಸೆಂಬರ್ 1991 ನಲ್ಲಿ ಹಿಂದಿಯಲ್ಲಿ ಇನ್ಸ್ಪೆಕ್ಟರ್ ಧನುಷ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತಾ. ಹಿಂದಿಯಲ್ಲಿ ಸುಮಾರು ಥಿಯೇಟರ್ಗಳಲ್ಲಿ 8 ವಾರ ಕಂಪ್ಲೀಟ್ ಮಾಡುತ್ತಾ. ಕನ್ನಡದಲ್ಲಿ ವಿಷ್ಣು ಮತ್ತು ದಾದಾ ಯಾವ ತರ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತೋ ಹಿಂದಿಯಲ್ಲೂ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಬಹುದು ಅಂತ ಆ ಸಿನಿಮಾದ ಮೇಲೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ 50 ಡೇಸ್ ಕಂಪ್ಲೀಟ್ ಮಾಡಿರೋ ಇನ್ಸ್ಪೆಕ್ಟರ್ ಧನುಷ್ ಅಲ್ಲಿಗೆ ಡ್ರಾಪ್ ಆಗುತ್ತಾ. ಆ ಟೈಮ್ ಅಲ್ಲಿ ಕೆಲವರೆಲ್ಲ ಮಾತಾಡಿದ್ದು ರಿಲೀಸ್ ಮಾಡಿರೋ ಡೇಟ್ ಸರಿ ಇಲ್ಲ, ಆ ಮಂತ್ ಅಲ್ಲಿ ರಿಲೀಸ್ ಮಾಡಿದ್ರೆ ನವೆಂಬರ್ ಅಲ್ಲಿ ಅಥವಾ ಜಾನ್ವರಿನಲ್ಲಿ ರಿಲೀಸ್ ಮಾಡಿದ್ರೆ ಈ ಸಿನಿಮಾ ಇನ್ನೊಂದಷ್ಟು ದಿನ ಥಿಯೇಟರ್ ನಲ್ಲಿ ಇರ್ತಾ ಇತ್ತು ಅಂತ ಹೇಳಿದ್ರು. ಬಟ್ ಆದ್ರೂ ಕನ್ನಡ ಆಕ್ಟರ್ ಸಿನಿಮಾ ಹಿಂದಿಯಲ್ಲಿ 50 ದಿನ ಪೂರೈಸಿದೆ ಅನ್ನೋದು ನನ್ನ ವಿಷಯವಲ್ಲ.